ಅವನು ಯಾವ ತತ್ವ? ಹಾಂ, ನೀವು ಓದಬೇಕಾದ್ರೆ ಸ್ಪೇಸ್ ಬೇಕು. ತಲೆ ಒಳಗೆ ಬುದ್ಧಿ ಇರಬೇಕಾದ್ರೆ ಏನ್ರಿ ಅವನಿಗೆ ಬುದ್ಧಿನೇ ಓಡಲ್ಲಪ್ಪ, ಬುದ್ಧಿನೇ ಓಡಲ್ಲ. ಓಡೋದು ಎಲ್ಲಿ? ಮೈದಾನದಲ್ಲಿ ಓಡ್ತೀರೋ ರೂಮಲ್ಲಿ ಓಡ್ತೀರೋ? ಅಂದರೆ ಸ್ಪೇಸ್ ಬೇಕಲ್ವ ನಿಮಗೆ. ಅಷ್ಟು ಸ್ಪೇಸ್ ಇರುವಲ್ಲಿ ಮಹಾಭಾರತವನ್ನು ರಚನೆ ಮಾಡಿದ್ರಿಂದಲೇ ಇವತ್ತು ಬೇಕಾದಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು, ಕುವೆಂಪು ಇರ್ಬೋದು, ಯಾರ್ಯಾರೋ ಕವಿಗಳಿರ್ಬೋದು, ಓದೋವರೇ ಗತಿ ಇಲ್ಲ. ಆದರೆ ಶ್ರೀ ಮಹಾಭಾರತವನ್ನು ಬೈಲಿಕ್ಕಾದರೂ ಓದೋಷ್ಟು ಮಂದಿ ಇದ್ದಾರೆ ಓದೋಕ್ಕೆ. ರಾಮಾಯಣವನ್ನು ನಿಂದನೆ ಮಾಡಲಿಕ್ಕೆ, ಮಹಾಭಾರತ ಬೈಲಿಕ್ಕೆ ಆದರೂ ಓದಬೇಕಲ್ವಾ? ಅಷ್ಟು ಜಾಣರು ವ್ಯಾಸರು. ಅವರಿಗೆ ಗೊತ್ತು, ಆಕಾಶ ತತ್ವದಿಂದಲೇ ನಾನು ಇದನ್ನು ಕೊಡಬೇಕು. ಸುಂದರಿ ಕಂದನೆ ಬಂದು ನಿರಕ್ಷಿಸೋ ಗಜವದನ ಪಾವನ. ಇಂಥ ಗಣಪತಿಯನ್ನು ಆರಿಸಿಕೊಂಡ ಉದ್ದೇಶ ಏನು ಅಂದರೆ, ಮುಂದೆ ಅಜರಾಮರವಾಗಿ ಆ ಸೂರ್ಯ ಚಂದ್ರಾರ್ಕ ಪರ್ಯಂತ ಉಳಿಬೇಕು ಅಂದರೆ, ಆ ಸೂರ್ಯ ಚಂದ್ರ ಅರ್ಕರು ಎಲ್ಲಿದ್ದಾರೆ? ಆಕಾಶದಲ್ಲಿದ್ದಾರೆ. ಆಕಾಶ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಗಣಪತಿ ಉಳಿದೇ ಉಳಿತಾನೆ. ಗಣಪತಿ ಎಲ್ಲಿರ್ತಾನೋ ಅಲ್ಲಿ ನನ್ನ ಮಹಾಭಾರತ ಉಳಿದೇ ಉಳಿಯುತ್ತೆ ಅಲ್ವಾ? ಅವರು ಕೂಟ ಶ್ಲೋಕಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅವರು ತುಂಬ ಜಾಣ. ಅವರು ಇಂಥ ಗಣಪತಿಯನ್ನು ಕೋಟಿ ಜನವನ್ನು ನಿರ್ಮಾಣ ಮಾಡಿದಂಥವ್ರು ವ್ಯಾಸರು. ಅದಕ್ಕೆ ಅವ್ರು ಹೇಳಿದ್ರು, ಹಾಗಾದ್ರೆ ಒಂದು ಕೆಲಸ ಮಾಡಿಬಿಟ್ಟಪ್ಪ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಂಡು ಬರೀ. ಆ ಕೂಟ ಶ್ಲೋಕಗಳನ್ನು ರಚನೆ ಮಾಡ್ತಾ ಅವನು ಅರ್ಥ ಮಾಡಿಕೊಂಡು ಅದನ್ನು ಬರೆದ ಗಣಪತಿ. ತನ್ನ ಕೋರೆ ಹಲ್ಲಿಂದ ಬರೆದ ಅಂತ ಹೇಳ್ತಾರೆ, ಬರೆದ. ಹೀಗೆ ಗಣಪತಿ ಉಪಾಸನೆಯಿಂದ ನಮಗೆ ದೊರೆಯುವುದು ಒಂದೇ ಒಂದು ಲಾಭ, ವಿಘ್ನ ಪರಿಹಾರ. ಆ ವಿಘ್ನ ನಮಗೆ ಬರೋದೇ ನಮ್ಮ ಜೀವನದಲ್ಲಿ ಬುದ್ಧಿ ಓಡದಿದ್ದ. ಬುದ್ಧಿ ಓಡಬೇಕಾದ್ರೆ ತಲೆಯೊಳಗೆ ಸ್ಪೇಸ್ ಇರಬೇಕು. ಈ ದೇವರು ಬರೆದ ಅದು ಮುತ್ತಿನ ಹಾರ ಅಂತ ಬರುತ್ತೆ ನೋಡಿ, ಆ ಚಂದ್ರಹಾರ ಅಂತ ಒಂದು ಸ್ವೀಟ್ ಮಾಡ್ತಾರೆ. ಈಗ ನೋಡಿರ್ಬೋದು, ಅದೊಂಥರ ಏನೋ ಕರೆದ್ಬಿಟ್ಟು ಹಾಲೊಳಗೆ ಹಾಕಿರ್ತಾರೆ. ಮೊಸರೊಳಗೆ ಹಾಕ್ಬೋದಿತ್ತಲ್ಲ, ಹಾಲಲ್ಲೇ ಯಾಕೆ ಹಾಕಿದ್ರು? ಹಾಲಿಗೆ ಅಭಿಮಾನಿ ಚಂದ್ರ ಮನಸ್ಸಿಗೆ ಅಭಿಮಾನಿ. ಆ ಮನಸ್ಸಿಗೆ ಕಾಷನ್ ಕೊಡ್ತಕ್ಕಂಥದ್ದು ಮೈಂಡ್. ಆ ಮೈಂಡಲ್ಲಿ ಸ್ಪೇಸ್ ಯಾವಾಗ ಬಂದಾಗ್ಬಿಡುತ್ತೋ ಅವನನ್ನು ಫೋಬಿಕ್ ಕಂಡೀಷನ್ ಅಂತ ಡಾಕ್ಟ್ರುಗಳು ಮಾತ್ರೆ ಕೊಡ್ತಾನೇ ಇರ್ತಾರೆ. ಅವನು ಬದುಕಿರೋ ತನಕ ಅಲ್ಲ, ಡಾಕ್ಟ್ರು ಬದುಕಿರೋ ತನಕ, ಅವನು ಬದುಕಿರೋ ತನಕ ಡಾಕ್ಟ್ರು ಬದುಕಿರ್ತಾರೆ ಬಿಡಿ. ಹಾಗೆ ಬುದ್ಧಿ ಧಿಯೋ ಯೋನ ಪ್ರಚೋದಯಾತ್ ನಮಗೆ ಬರಬೇಕು ಅಂದರೆ ಗಣಪತಿ ಉಪಾಸನೆ ಖಂಡಿತ ಬೇಕು. ಯಾಕೆಂದರೆ ನಮ್ಮ ಮೆದುಳು ಒಳಗೆ ಅಂಟಿಕೊಂಡಿಲ್ಲ, ಆ ಒಳಗೆ ತೇಲ್ತಾ ಇದೆ.